ಮುದ್ನಾಳ್ ಹೋರಾಟಕ್ಕೆ ಎಚ್ಚೆತ್ತ ಜಿಲ್ಲಾಡಳಿತ. ಚಾಮನಹಳ್ಳಿಯಿಂದ ಹೊರಂಚಿ ಸಂಪರ್ಕ ರಸ್ತೆ ತಾತ್ಕಾಲಿಕ ದುರಸ್ತಿ. ಉಮೇಶ್ ಮುದ್ನಾಳ್ ಹರ್ಷ. ಯಾದಗಿರಿ ತಾಲೂಕಿನ ಚಾಮನಹಳ್ಳಿಯಿಂದ ಹೊರಂಚಿಗೆ ಸಂಪರ್ಕಿಸುವ ರಸ್ತೆ ಧಾರಾಕಾರ ಮಳೆಗೆ ಕೊಚ್ಚಿಕೊಂಡು ಹೋಗಿರುವ ರಸ್ತೆ ಮೇಲೆ ನಿಂತು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ಮಾಡಿದರು. ಈ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಜಿಲ್ಲಾಡಳಿತ 180ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಟ್ರಿಪ್ ಮರಂ ಹಾಕಿ ತಾತ್ಕಾಲಿಕವಾಗಿ ರಸ್ತೆ ದುರಸ್ತಿ ಮಾಡಿದ್ದಾರೆ. ಕಾಮಗಾರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಮಾತನಾಡಿದ್ರು. ತಾತ್ಕಾಲಿಕವಾಗಿ ರಸ್ತೆ ದುರಸ್ತಿ ಮಾಡಿದ್ರೆ ಸಾಲದು, ಕೂಡಲೇ ರಸ್ತೆನ ಸಂಪೂರ್ಣವಾಗಿ ಕಾಮಗಾರಿ ಮಾಡಿ ಹೊಸ ರಸ್ತೆ ಮಾಡಿ ರೈತರಿಗೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿ ಇರತಕ್ಕಂಥ ಚಾಮನಹಳ್ಳಿ ಗ್ರಾಮದಿಂದ ಓರಂಚಿ ಹೋಗ್ತಕ್ಕಂಥ ಈ ರಸ್ತೆ ಮನೆ ಏನದಂದ್ರೆ 1 ತಿಂಗಳ ಹಿಂದೆ ಧಾರಾಕಾರ ಮಳೆಗೆ ಸುರಿದಕ್ಕೆ ರಸ್ತೆ ಪೂರ ಕೊಚ್ಚಿ ಹೋಗಿತ್ತು. ಗ್ರಾಮಸ್ಥರು ಸೇರಿ ಏನದ ನಮ್ಮ ನೇತೃತ್ವದಾಗ ಪ್ರತಿಭಟನೆ ಮಾಡಿದಾಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತು ಜಿಲ್ಲಾಡಳಿತ ಏನದ ಮರ್ಮ ತುಂಬಿಸಿಕೇಸಿ ಸಾರ್ವಜನಿಕರಿಗೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ಆದರೆ ಇದು ಇಷ್ಟಕ್ಕೆ ಬಿಡೋದಲ್ಲ, ಇದನ್ನು ಸಂಪೂರ್ಣವಾಗಿ ಪರ್ಮನೆಂಟ್ ರಸ್ತೆ ಆಗಬೇಕು. ಮತ್ತು ಅಲ್ಲೆಲ್ಲ ಸಣ್ಣ ಸಣ್ಣ ಪೂಲ್ಗಳೇನತ್ತ ಅನ್ನೋದು ಅವಕ್ಕನ್ನ ಚೆಕ್ ಡ್ಯಾಮ್ ಟೈಪ್ ಮಾಡಿರಲ್ಲ, ಅದನ್ನೆಲ್ಲ ಮೇಲ್ದರ್ಜೆಗೇರಿಸಿ ಇನ್ನುವಾಗಿ ತೊಂದರೆ ಆಗ್ಬಾರ್ದು. ಪರ್ಮನೆಂಟ್ ಸೇತುವೆ ಆಗತಕ್ಕಂಥ ಕೆಲಸಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಮುಂದಾಗಬೇಕು. ಶೀಘ್ರವೇ ಇದು ಮಾಡದಿದ್ದರೆ ಮತ್ತೆ ಆ ಊರಲ್ಲಿ ಏನೋ ಸಾರ್ವಜನಿಕರು ಎಲ್ಲರೂ ಸೇರಿ ಮೀಟಿಂಗ್ ಮಾಡಿಕೇಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡ್ತಿದೆ. ಇದೇ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಸೇರಿ ರೈತರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.